ಭಾರತದ ಮೇಲೆ ಆಕ್ರಮಣಗಳು ವಿದೇಶಿಗರಿಂದ ಆದಂತ ಸಮಯದಲ್ಲಿ ಅಥವಾ ಮೊಘಲರು ಮಗದೊಬ್ರು ಭಾರತದ ಸನಾತನ ಸಂಸ್ಕೃತಿಯನ್ನ ಹಾಳುಗೆಡವಿದಂತ ಸಮಯದಲ್ಲಿ ಭಾರತವನ್ನ ಅಥವಾ ಭಾರತದಲ್ಲಿ ಮತ್ತೆ ಹಿಂದೂಗಳನ್ನ ಒಗ್ಗೂಡಿಸಿದ್ದು ಅಥವಾ ಭಾರತೀಯತೆಯನ್ನ ಉಳಿಸಿದ್ದು ಹಲವಾರು ಸಾಧು ಸಂತರು. ಅದರಲ್ಲಿ ಸ್ವಾಮಿನಾರಾಯಣ್ ಕೂಡ ಒಬ್ರು. ನೋಡಿ, ಅಕ್ಷರಧಾಮ ಟೆಂಪಲ್ ನಿಮ್ಗೆಲ್ಲ ಗೊತ್ತಿದೆ, ದೆಹಲಿ ಮತ್ತೆ ಗುಜರಾತ್ ಮತ್ತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಅಕ್ಷರಧಾಮ ಟೆಂಪಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಒಳಗಡೆ ಬಂದ ತಕ್ಷಣ ನಿಮಗೆ ಕಾಣಸಿಗೋದು ಸ್ವಾಮಿನಾರಾಯಣ್ ಅವರ ಒಂದು ಪುತ್ಥಳಿ ಕಾಣಸಿಗುತ್ತೆ. ಅದಾದ ನಂತರ ಯಾರ್ಯಾರದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಸ್ವಾಮಿನಾರಾಯಣ್ ಅವರ ಅಕ್ಷರಧಾಮದ ಒಳಗಡೆ ಬಂದಾಗ ನಿಮಗೆ ಕಾಳಿದಾಸ್ ಅವರು ಕಾಣಲಿಕ್ಕೆ ಸಿಗ್ತಾರೆ, ರಾಮಾನುಜಾಚಾರ್ಯ ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ನಾರದ ಹೆಂಗಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಪುತ್ಥಳಿಗಳು ಕಾಣ್ಲಿಕ್ಕೆ ಸಿಗುತ್ತೆ. ಆ ಕಡೆಯಲ್ಲಿ ಶಂಕರಾಚಾರ್ಯರು ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ಕನಕದಾಸರು ಕಾಣ್ಲಿಕ್ಕೆ ಸಿಗ್ತಾರೆ. ಅವೆಲ್ಲವೂ ಕೂಡ ನಮ್ಗೆ ಒಳಗಡೆ ಬಂದಾಗ, ಅಕ್ಷರಧಾಮದ ಒಳಗಡೆ ಬಂದಾಗ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆಯಿಂದ ನೀವು ಒಳಗಡೆ ಬಂದಾಗ ಇಲ್ಲಿ ಒಂದು ಮಂಟಪದ ರೀತಿಯಲ್ಲಿ ಇದೆಯಲ್ಲ, ಈ ಮಂಟಪದಲ್ಲಿ ಪ್ರತಿದಿನವೂ ಕೂಡ ಅಕ್ಷರಧಾಮದ ಸ್ವಾಮಿನಾರಾಯಣ ಮತ್ತೆ ದೇವರಿಗೆ ಪೂಜೆಗಳೆಲ್ಲವೂ ಕೂಡ ನಡೆಯುತ್ತೆ. ಅದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ. ಈ ಮಂಟಪ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿರುವಂತ ಹೂಗಳು ಅವೆಲ್ಲವನ್ನು ಕೂಡ ಈ ಮಹಾಕುಂಭದ ವಿಶೇಷವಾಗಿ ಇಲ್ಲಿ ಅಕ್ಷರಧಾಮದ ಈ ಒಂದು ಮಂಟಪವನ್ನೇನು ಕಟ್ಟಿದ್ದಾರೆ ಅಥವಾ ಅಕ್ಷರಧಾಮದ ಈ ವಿಶೇಷವಾದಂಥ ಟೆಂಪಲ್ ಏನಿದೆಯಲ್ಲ ಅದರನ್ನ ಇಲ್ಲಿ ಮರು ನಿರ್ಮಾಣ ಮಾಡಿರೋದು ಮಹಾಕುಂಭ ಮೇಳದಲ್ಲಿ ಇಲ್ಲಿ ನಿರ್ಮಾಣ ಮಾಡಿರೋದು. ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಮತ್ತೆ ಹೊರಗಡೆಯಿಂದ ನೋಡಿ, ಅಕ್ಷರಧಾಮ ನೀವು ದೆಹಲಿಯಲ್ಲಿ ನೋಡಿದ್ರೆ ಅದೆಷ್ಟು ದೊಡ್ಡ ದೇವಸ್ಥಾನ, ಅದೇ ರೀತಿಯ ದೇವಸ್ಥಾನವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ದೆಹಲಿಯ ಅಕ್ಷರಧಾಮದ ದೇವಸ್ಥಾನ ಇದೆಯಲ್ಲ ಬಹಳ ವಿಶೇಷವಾದಂಥ ದೇವಸ್ಥಾನ. ತಾವು ಯಾರಾದರೂ ದೆಹಲಿ ಹೋಗಿದ್ದಿದ್ರೆ ಅಲ್ಲಿ ನಿಮಗೆ ಆ ದೇವಸ್ಥಾನ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಳಗಡೆ ಬಂದಾಗ ನಿಮಗೆ ಅಕ್ಷರಧಾಮದ ಒಳಗಡೆ ದೇವರ ಸನ್ನಿಧಾನ ಹೆಂಗಿತ್ತು ಅದೇ ರೀತಿಯ ಒಂದು ಸನ್ನಿಧಾನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗಣಪತಿ ಆರಂಭದಲ್ಲಿ ನೀವು ನೋಡಿದ್ರೆ ಆನಂತರ ಶಿವ ಪಾರ್ವತಿಯರನ್ನ ನೋಡ್ತೀರಿ, ಅದಾದ ನಂತರ ಕೃಷ್ಣ ರಾಧೆಯರನ್ನ ನೋಡ್ತೀರಿ, ಅನಂತರ ಸ್ವಾಮಿನಾರಾಯಣ್ ಅವರ ಚಿತ್ರವನ್ನ ತಾವಲ್ಲಿ ನೋಡ್ತೀರಿ, ಅವರ ಪರಂಪರೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತೀರಿ, ವಿಷ್ಣು ಪಾರ್ವತಿಯನ್ನ ನೋಡ್ತೀರಿ, ಅನಂತರ ರಾಮ ಹಾಗೆ ಸೀತೆ ಹಾಗೆ ಹನುಮಂತನ ಚಿತ್ರವನ್ನ ತಾವಿಲ್ಲಿ ನೋಡ್ತೀರಿ. ಒಟ್ಟಾರೆ ಅಕ್ಷರಧಾಮ ಒಂದು ವಿಶೇಷವಾದಂಥ ದೇವಸ್ಥಾನ ದೆಹಲಿ ಮತ್ತೆ ಗುಜರಾತ್ನಲ್ಲಿದೆ. ಈ ಮಹಾಕುಂಭ ಮೇಳದಲ್ಲಿ ಅಕ್ಷರಧಾಮವನ್ನ ಇಲ್ಲಿ ನಿರ್ಮಾಣ ಮಾಡಿರುವುದು. ಬಹುತೇಕ ಜನ ಇಲ್ಲಿಗೆ ಬಂದವರು ಅಕ್ಷರಧಾಮ ಟೆಂಪಲ್ ಮಹಾಕುಂಭದ ಈ ಒಂದು ಮಂದಿರಕ್ಕೆ ಬಂದು ಹೋಗ್ತಾರೆ. ಇಲ್ಲಿ ವಿಶೇಷ ಪೂಜೆ ಪರಿಕ್ರಮಗಳು ನಡೆಯುತ್ತೆ, ಹೋಮ ಹವನಗಳು ನಡೆಯುತ್ತೆ. ಅದು ವಿಶ್ವ ಶಾಂತಿಗಾಗಿ. ಅಂದು ಮೊಘಲರ ದಾಳಿಯಿಂದ ತತ್ತರಿಸಿದ್ದಂಥ ಸನಾತನವನ್ನ ಉಳಿಸಿದ್ದು ಸ್ವಾಮಿನಾರಾಯಣ್ ಅವರು. ಅದೇ ರೀತಿಯಾಗಿ ಅವರ ಅಕ್ಷರಧಾಮ ಪರಂಪರೆ ಮಹಾಕುಂಭದಲ್ಲೂ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ. ಭಾರತದ ಮೇಲೆ ಆಕ್ರಮಣಗಳು ವಿದೇಶಿಗರಿಂದ ಆದಂತ ಸಮಯದಲ್ಲಿ ಅಥವಾ ಮೊಘಲರು ಮಗದೊಬ್ರು ಭಾರತದ ಸನಾತನ ಸಂಸ್ಕೃತಿಯನ್ನ ಹಾಳುಗೆಡವಿದಂತ ಸಮಯದಲ್ಲಿ ಭಾರತವನ್ನ ಅಥವಾ ಭಾರತದಲ್ಲಿ ಮತ್ತೆ ಹಿಂದೂಗಳನ್ನ ಒಗ್ಗೂಡಿಸಿದ್ದು ಅಥವಾ ಭಾರತೀಯತೆಯನ್ನ ಉಳಿಸಿದ್ದು ಹಲವಾರು ಸಾಧು ಸಂತರು. ಅದರಲ್ಲಿ ಸ್ವಾಮಿನಾರಾಯಣ್ ಕೂಡ ಒಬ್ರು. ನೋಡಿ, ಅಕ್ಷರಧಾಮ ಟೆಂಪಲ್ ನಿಮ್ಗೆಲ್ಲ ಗೊತ್ತಿದೆ, ದೆಹಲಿ ಮತ್ತೆ ಗುಜರಾತ್ ಮತ್ತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಅಕ್ಷರಧಾಮ ಟೆಂಪಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಒಳಗಡೆ ಬಂದ ತಕ್ಷಣ ನಿಮಗೆ ಕಾಣಸಿಗೋದು ಸ್ವಾಮಿನಾರಾಯಣ್ ಅವರ ಒಂದು ಪುತ್ಥಳಿ ಕಾಣಸಿಗುತ್ತೆ. ಅದಾದ ನಂತರ ಯಾರ್ಯಾರದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಸ್ವಾಮಿನಾರಾಯಣ್ ಅವರ ಅಕ್ಷರಧಾಮದ ಒಳಗಡೆ ಬಂದಾಗ ನಿಮಗೆ ಕಾಳಿದಾಸ್ ಅವರು ಕಾಣ್ಲಿಕ್ಕೆ ಸಿಗ್ತಾರೆ, ರಾಮಾನುಜಾಚಾರ್ಯ ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ನಾರದ ಹೆಂಗಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಪುತ್ಥಳಿಗಳು ಕಾಣ್ಲಿಕ್ಕೆ ಸಿಗುತ್ತೆ. ಆ ಕಡೆಯಲ್ಲಿ ಶಂಕರಾಚಾರ್ಯರು ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ಕನಕದಾಸರು ಕಾಣ್ಲಿಕ್ಕೆ ಸಿಗ್ತಾರೆ. ಅವೆಲ್ಲವೂ ಕೂಡ ನಮ್ಗೆ ಒಳಗಡೆ ಬಂದಾಗ, ಅಕ್ಷರಧಾಮದ ಒಳಗಡೆ ಬಂದಾಗ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆಯಿಂದ ನೀವು ಒಳಗಡೆ ಬಂದಾಗ ಇಲ್ಲಿ ಒಂದು ಮಂಟಪದ ರೀತಿಯಲ್ಲಿ ಇದೆಯಲ್ಲ, ಈ ಮಂಟಪದಲ್ಲಿ ಪ್ರತಿದಿನವೂ ಕೂಡ ಅಕ್ಷರಧಾಮದ ಸ್ವಾಮಿನಾರಾಯಣ ಮತ್ತೆ ದೇವರಿಗೆ ಪೂಜೆಗಳೆಲ್ಲವೂ ಕೂಡ ನಡೆಯುತ್ತೆ. ಅದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ. ಈ ಮಂಟಪ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿರುವಂತ ಹೂಗಳು ಅವೆಲ್ಲವನ್ನು ಕೂಡ ಈ ಮಹಾಕುಂಭದ ವಿಶೇಷವಾಗಿ ಇಲ್ಲಿ ಅಕ್ಷರಧಾಮದ ಈ ಒಂದು ಮಂಟಪವನ್ನೇನು ಕಟ್ಟಿದ್ದಾರೆ ಅಥವಾ ಅಕ್ಷರಧಾಮದ ಈ ವಿಶೇಷವಾದಂಥ ಟೆಂಪಲ್ ಏನಿದೆಯಲ್ಲ ಅದರನ್ನ ಇಲ್ಲಿ ಮರು ನಿರ್ಮಾಣ ಮಾಡಿರೋದು ಮಹಾಕುಂಭ ಮೇಳದಲ್ಲಿ ಇಲ್ಲಿ ನಿರ್ಮಾಣ ಮಾಡಿರೋದು. ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಮತ್ತೆ ಹೊರಗಡೆಯಿಂದ ನೋಡಿ, ಅಕ್ಷರಧಾಮ ನೀವು ದೆಹಲಿಯಲ್ಲಿ ನೋಡಿದ್ರೆ ಅದೆಷ್ಟು ದೊಡ್ಡ ದೇವಸ್ಥಾನ,
ಅದೇ ರೀತಿಯ ದೇವಸ್ಥಾನವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ದೆಹಲಿಯ ಅಕ್ಷರಧಾಮದ ದೇವಸ್ಥಾನ ಇದೆಯಲ್ಲ, ಬಹಳ ವಿಶೇಷವಾದಂಥ ದೇವಸ್ಥಾನ. ತಾವು ಯಾರಾದರೂ ದೆಹಲಿ ಹೋಗಿದ್ದಿದ್ರೆ ಅಲ್ಲಿ ನಿಮಗೆ ಆ ದೇವಸ್ಥಾನ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಳಗಡೆ ಬಂದಾಗ ನಿಮಗೆ ಅಕ್ಷರಧಾಮದ ಒಳಗಡೆ ದೇವರ ಸನ್ನಿಧಾನ ಹೆಂಗಿತ್ತು ಅದೇ ರೀತಿಯ ಒಂದು ಸನ್ನಿಧಾನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗಣಪತಿ ಆರಂಭದಲ್ಲಿ ನೀವು ನೋಡಿದ್ರೆ ಆನಂತರ ಶಿವ ಪಾರ್ವತಿಯರನ್ನ ನೋಡ್ತೀರಿ, ಅದಾದ ನಂತರ ಕೃಷ್ಣ ರಾಧೆಯರನ್ನ ನೋಡ್ತೀರಿ, ಅನಂತರ ಸ್ವಾಮಿನಾರಾಯಣವರ ಚಿತ್ರವನ್ನು ತಾವಲ್ಲಿ ನೋಡ್ತೀರಿ, ಅವರ ಪರಂಪರೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತೀರಿ, ವಿಷ್ಣು ಪಾರ್ವತಿಯನ್ನ ನೋಡ್ತೀರಿ, ಅನಂತರ ರಾಮ ಹಾಗೆ ಸೀತೆ ಹಾಗೆ ಹನುಮಂತನ ಚಿತ್ರವನ್ನ ತಾವಿಲ್ಲಿ ನೋಡ್ತೀರಿ. ಒಟ್ಟಾರೆ ಅಕ್ಷರಧಾಮ ಒಂದು ವಿಶೇಷವಾದಂಥ ದೇವಸ್ಥಾನ ದೆಹಲಿ ಮತ್ತೆ ಗುಜರಾತ್ನಲ್ಲಿದೆ. ಈ ಮಹಾಕುಂಭಮೇಳದಲ್ಲಿ ಅಕ್ಷರಧಾಮವನ್ನ ಇಲ್ಲಿ ನಿರ್ಮಾಣ ಮಾಡಿರುವುದು. ಬಹುತೇಕ ಜನ ಇಲ್ಲಿಗೆ ಬಂದವರು ಅಕ್ಷರಧಾಮ ಟೆಂಪಲ್ ಮಹಾಕುಂಭದ ಈ ಒಂದು ಮಂದಿರಕ್ಕೆ ಬಂದು ಹೋಗ್ತಾರೆ. ಇಲ್ಲಿ ವಿಶೇಷ ಪೂಜೆ ಪರಿಕ್ರಮಗಳು ನಡೆಯುತ್ತೆ, ಹೋಮ ಹವನಗಳು ನಡೆಯುತ್ತೆ. ಅದು ವಿಶ್ವ ಶಾಂತಿಗಾಗಿ. ಅಂದು ಮೊಘಲರ ದಾಳಿಯಿಂದ ತತ್ತರಿಸಿದ್ದಂಥ ಸನಾತನವನ್ನ ಉಳಿಸಿದ್ದು ಸ್ವಾಮಿನಾರಾಯಣ್ ಅವರು. ಅದೇ ರೀತಿಯಾಗಿ ಅವರ ಅಕ್ಷರಧಾಮ ಪರಂಪರೆ ಮಹಾಕುಂಭದಲ್ಲೂ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಭಾರತದ ಮೇಲೆ ಆಕ್ರಮಣಗಳು ವಿದೇಶಿಗರಿಂದ ಆದಂತ ಸಮಯದಲ್ಲಿ ಅಥವಾ ಮೊಘಲರು ಮಗದೊಬ್ರು ಭಾರತದ ಸನಾತನ ಸಂಸ್ಕೃತಿಯನ್ನ ಹಾಳುಗೆಡವಿದಂತ ಸಮಯದಲ್ಲಿ ಭಾರತವನ್ನ ಅಥವಾ ಭಾರತದಲ್ಲಿ ಮತ್ತೆ ಹಿಂದೂಗಳನ್ನ ಒಗ್ಗೂಡಿಸಿದ್ದು ಅಥವಾ ಭಾರತೀಯತೆಯನ್ನ ಉಳಿಸಿದ್ದು ಹಲವಾರು ಸಾಧು ಸಂತರು. ಅದರಲ್ಲಿ ಸ್ವಾಮಿನಾರಾಯಣ್ ಕೂಡ ಒಬ್ರು. ನೋಡಿ, ಅಕ್ಷರಧಾಮ ಟೆಂಪಲ್ ನಿಮ್ಗೆಲ್ಲ ಗೊತ್ತಿದೆ, ದೆಹಲಿ ಮತ್ತೆ ಗುಜರಾತ್ ಮತ್ತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಅಕ್ಷರಧಾಮ ಟೆಂಪಲ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಒಳಗಡೆ ಬಂದ ತಕ್ಷಣ ನಿಮಗೆ ಕಾಣಸಿಗೋದು ಸ್ವಾಮಿನಾರಾಯಣ್ ಅವರ ಒಂದು ಪುತ್ಥಳಿ ಕಾಣಸಿಗುತ್ತೆ. ಅದಾದ ನಂತರ ಯಾರ್ಯಾರದಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಸ್ವಾಮಿನಾರಾಯಣ್ ಅವರ ಅಕ್ಷರಧಾಮದ ಒಳಗಡೆ ಬಂದಾಗ ನಿಮಗೆ ಕಾಳಿದಾಸ್ ಅವರು ಕಾಣಲಿಕ್ಕೆ ಸಿಗ್ತಾರೆ, ರಾಮಾನುಜಾಚಾರ್ಯ ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ನಾರದ ಹೆಂಗಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಪುತ್ಥಳಿಗಳು ಕಾಣ್ಲಿಕ್ಕೆ ಸಿಗುತ್ತೆ. ಆ ಕಡೆಯಲ್ಲಿ ಶಂಕರಾಚಾರ್ಯರು ಕಾಣ್ಲಿಕ್ಕೆ ಸಿಗ್ತಾರೆ, ಹಾಗೆ ಕನಕದಾಸರು ಕಾಣ್ಲಿಕ್ಕೆ ಸಿಗ್ತಾರೆ. ಅವೆಲ್ಲವೂ ಕೂಡ ನಮ್ಗೆ ಒಳಗಡೆ ಬಂದಾಗ, ಅಕ್ಷರಧಾಮದ ಒಳಗಡೆ ಬಂದಾಗ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆಯಿಂದ ನೀವು ಒಳಗಡೆ ಬಂದಾಗ ಇಲ್ಲಿ ಒಂದು ಮಂಟಪದ ರೀತಿಯಲ್ಲಿ ಇದೆಯಲ್ಲ, ಈ ಮಂಟಪದಲ್ಲಿ ಪ್ರತಿದಿನವೂ ಕೂಡ ಅಕ್ಷರಧಾಮದ ಸ್ವಾಮಿನಾರಾಯಣ ಮತ್ತೆ ದೇವರಿಗೆ ಪೂಜೆಗಳೆಲ್ಲವೂ ಕೂಡ ನಡೆಯುತ್ತೆ. ಅದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ. ಈ ಮಂಟಪ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿರುವಂತ ಹೂಗಳು ಅವೆಲ್ಲವನ್ನು ಕೂಡ ಈ ಮಹಾಕುಂಭದ ವಿಶೇಷವಾಗಿ ಇಲ್ಲಿ ಅಕ್ಷರಧಾಮದ ಈ ಒಂದು ಮಂಟಪವನ್ನೇನು ಕಟ್ಟಿದ್ದಾರೆ ಅಥವಾ ಅಕ್ಷರಧಾಮದ ಈ ವಿಶೇಷವಾದಂಥ ಟೆಂಪಲ್ ಏನಿದೆಯಲ್ಲ ಅದರನ್ನ ಇಲ್ಲಿ ಮರು ನಿರ್ಮಾಣ ಮಾಡಿರೋದು ಮಹಾಕುಂಭಮೇಳದಲ್ಲಿ ಇಲ್ಲಿ ನಿರ್ಮಾಣ ಮಾಡಿರೋದು. ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಇಲ್ಲಿ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಮತ್ತೆ ಹೊರಗಡೆಯಿಂದ ನೋಡಿ, ಅಕ್ಷರಧಾಮ ನೀವು ದೆಹಲಿಯಲ್ಲಿ ನೋಡಿದ್ರೆ ಅದೆಷ್ಟು ದೊಡ್ಡ ದೇವಸ್ಥಾನ, ಅದೇ ರೀತಿಯ ದೇವಸ್ಥಾನವನ್ನ ಇಲ್ಲೂ ಕೂಡ ನಿರ್ಮಾಣ ಮಾಡಿದ್ದಾರೆ. ದೆಹಲಿಯ ಅಕ್ಷರಧಾಮದ ದೇವಸ್ಥಾನ ಇದೆಯಲ್ಲ, ಬಹಳ ವಿಶೇಷವಾದಂಥ ದೇವಸ್ಥಾನ. ತಾವು ಯಾರಾದರೂ ದೆಹಲಿ ಹೋಗಿದ್ದಿದ್ರೆ ಅಲ್ಲಿ ನಿಮಗೆ ಆ ದೇವಸ್ಥಾನ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಳಗಡೆ ಬಂದಾಗ ನಿಮಗೆ ಅಕ್ಷರಧಾಮದ ಒಳಗಡೆ ದೇವರ ಸನ್ನಿಧಾನ ಹೆಂಗಿತ್ತು ಅದೇ ರೀತಿಯ ಒಂದು ಸನ್ನಿಧಾನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗಣಪತಿ ಆರಂಭದಲ್ಲಿ ನೀವು ನೋಡಿದ್ರೆ ಆನಂತರ ಶಿವ ಪಾರ್ವತಿಯರನ್ನ ನೋಡ್ತೀರಿ, ಅದಾದ ನಂತರ ಕೃಷ್ಣ ರಾಧೆಯರನ್ನ ನೋಡ್ತೀರಿ, ಅನಂತರ ಸ್ವಾಮಿನಾರಾಯಣವರ ಚಿತ್ರವನ್ನ ತಾವಲ್ಲಿ ನೋಡ್ತೀರಿ, ಅವರ ಪರಂಪರೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ನೋಡ್ತೀರಿ, ವಿಷ್ಣು ಪಾರ್ವತಿಯನ್ನ ನೋಡ್ತೀರಿ, ಅನಂತರ ರಾಮ ಹಾಗೆ ಸೀತೆ ಹಾಗೆ ಹನುಮಂತನ ಚಿತ್ರವನ್ನ ತಾವಿಲ್ಲಿ ನೋಡ್ತೀರಿ. ಒಟ್ಟಾರೆ ಅಕ್ಷರಧಾಮ ಒಂದು ವಿಶೇಷವಾದಂಥ ದೇವಸ್ಥಾನ ದೆಹಲಿ ಮತ್ತೆ ಗುಜರಾತ್ನಲ್ಲಿದೆ. ಈ ಮಹಾಕುಂಭಮೇಳದಲ್ಲಿ ಅಕ್ಷರಧಾಮವನ್ನ ಇಲ್ಲಿ ನಿರ್ಮಾಣ ಮಾಡಿರುವುದು. ಬಹುತೇಕ ಜನ ಇಲ್ಲಿಗೆ ಬಂದವರು ಅಕ್ಷರಧಾಮ ಟೆಂಪಲ್ ಮಹಾಕುಂಭದ ಈ ಒಂದು ಮಂದಿರಕ್ಕೆ ಬಂದು ಹೋಗ್ತಾರೆ. ಇಲ್ಲಿ ವಿಶೇಷ ಪೂಜೆ ಪರಿಕ್ರಮಗಳು ನಡೆಯುತ್ತೆ, ಹೋಮ ಹವನಗಳು ನಡೆಯುತ್ತೆ. ಅದು ವಿಶ್ವ ಶಾಂತಿಗಾಗಿ. ಅಂದು ಮೊಘಲರ ದಾಳಿಯಿಂದ ತತ್ತರಿಸಿದ್ದಂಥ ಸನಾತನವನ್ನ ಉಳಿಸಿದ್ದು ಸ್ವಾಮಿನಾರಾಯಣ್ ಅವರು. ಅದೇ ರೀತಿಯಾಗಿ ಅವರ ಅಕ್ಷರಧಾಮದ ಪರಂಪರೆ ಮಹಾಕುಂಭದಲ್ಲೂ ಕೂಡ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶ್ರೀಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.